ಇವತ್ತಿನ ಟಾಪಿಕ್ ಫಾಸ್ಟಿಂಗ್ ವಿಂಡೋ ಅಂದ್ರೆ ಏನು ಅಂತ ಹೇಳಿ. ಯಾಕಂದ್ರೆ ಭಾಳ ಮಂದಿಗೆ ಕನ್ಫ್ಯೂಷನ್ ಐತಿ ಫಾಸ್ಟಿಂಗ್ ವಿಂಡೋ ಮತ್ತು ಫೀಸ್ಟಿಂಗ್ ವಿಂಡೋ ನೋಡು. ಸೊ ಫಾಸ್ಟಿಂಗ್ ವಿಂಡೋ ಅಂದ್ರೆ ಹೆಸರೇ ಹೇಳುವಂಗೆ ಅದು ಉಪವಾಸ ಅಂಥೇಳಿ. ಎಷ್ಟು ಹೊತ್ತು ನೀವು ಉಪವಾಸ ಮಾಡೀರಿ ಅಂದಂಗೆ. ಈಗ ನಂದ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇವತ್ತೇನೋ ನಾ ಈಗ ಮಧ್ಯಾಹ್ನ 12 ಗಂಟೆಗೆ ಊಟ ಮುಗಿಸಿ ನಾನು ಫಾಸ್ಟಿಂಗ್ ಶುರು ಮಾಡೇನಿ ಅಂತ ತಿಳ್ಕೊರಿ. 12 ಗಂಟೆ ಒಳಗೆ ನಂದು ಊಟ ಮುಗ್ದೈತಿ. ನಾ ಕರೆಕ್ಟಾಗಿ 12 ಗಂಟೆಗೆ ನಾನು ಫಾಸ್ಟಿಂಗ್ ಶುರು ಮಾಡ್ರೆ ನಾ ಸಂಜೆ ಹೊತ್ತಿಗೂ ಏನೂ ತಿನ್ನಂಗಿಲ್ಲ, ರಾತ್ರಿನೂ ಏನೂ ತಿನ್ನಂಗಿಲ್ಲ. ಯಾಕಂದ್ರೆ ನಾ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದ್ರಿಂದ ನಾ ನೆಕ್ಸ್ಟ್ ಮರುದಿನ ಊಟ ಮಾಡ್ತೇನೆ. ಸೊ ನಾ ಈಗ ಮಧ್ಯಾಹ್ನ 12 ಗಂಟೆ ಫಾಸ್ಟಿಂಗ್ ಶುರು ಆದಕ್ಕೆ ಹೊಳ್ಳಿನ ಮುಂಜಾನೆ ಮರುದಿನ ಯಾವಾಗ ನಾ ಫಸ್ಟ್ ಬೈಟ್ ಆಫ್ ದ ಫುಡ್ ಮೊದಲನೇ ತುತ್ತು ಏನು ತಿಂತೀನಿ ಅಲ್ಲಿ ನಾನು ಅದನ್ನು ನಂದು ಫಾಸ್ಟಿಂಗ್ ವಿಂಡೋ ಅಂದಂಗೆ. ಅಕಸ್ಮಾತ್ ನಾ ಏನಾರ ನಾಳೆ ಮಧ್ಯಾಹ್ನ 11 ಗಂಟೆಗೆ ಮತ್ತೆ ನಾ ಊಟ ಮಾಡಕ್ಕೆ ಅಂದ್ರೆ, ಸೊ ಅಲ್ಲಿ ಅಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ನೆಕ್ಸ್ಟ್ ಡೇ ಮರುದಿನ 11 ಗಂಟೆ ನಾ ಏನೂ ತಿಂದೇ ಇಲ್ಲ ಅಂದ್ರೆ ಅದೆಷ್ಟು ತಾಸು ಆತಂದ್ರೆ 23 ತಾಸು ಆತು. ಅಕಸ್ಮಾತ್ ಇವತ್ತು ಮಧ್ಯಾಹ್ನ 12ಕ್ಕೆ ತಿಂದಕ್ಕೆ ನಾಳೆ ನಾ 12 ಗಂಟೆಗೆ ಮತ್ತೆ ತಿಂತಾನಂದ್ರೆ 24 ತಾಸು ಫಾಸ್ಟಿಂಗ್ ಆತ. ಸೊ ಹೀಗಾಗಿ ನೀವು ಲಾಸ್ಟ್ ಯಾವಾಗ ಊಟ ಮಾಡ್ತೀರಿ ಅಲ್ಲಿಂದ ಹಿಡಿದು ಮತ್ತು ಮರುದಿನ ಹೊಳ್ಳಿ ನೀವು ಯಾವಾಗ ಫಸ್ಟ್ ತುತ್ತು ತಿಂತೀರಿ ಅಲ್ಲೇ ಏನು ನೀವು ಫಾಸ್ಟಿಂಗ್ ಮಾಡ್ತೀರಿ ಅದ ಏನಂದ್ರೆ ಫಾಸ್ಟಿಂಗ್ ವಿಂಡೋ ಅಂದಂಗೆ. ಅದ ನಿಮ್ಮ ಉಪವಾಸ ಎಷ್ಟು ಹೊತ್ತು ಮಾಡಿರಿ ಅಂದಂಗೆ. ಸ್ವಲ್ಪ ಮಂದಿ ಕನ್ಫ್ಯೂಷನ್ ಆಕಾರ ಏನಂದ್ರೆ ಇದು ಏನಂದ್ರೆ ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಮಧ್ಯಾಹ್ನ ಹೊತ್ತು ಊಟದ ಏನವರು ಗ್ಯಾಪ್ ಬಿಟ್ಟಿರ್ತಾರೆ ಅದು ಫಾಸ್ಟಿಂಗ್ ಅಂತ ತಿಳ್ಕೊತಾರೆ. ಅದು ಫಾಸ್ಟಿಂಗ್ ಅಲ್ಲ. ಮತ್ತು ಮಧ್ಯಾಹ್ನ ಹೊತ್ತು ಊಟ ಆದಮೇಲೆ ರಾತ್ರಿ ಹೊತ್ತು ನೋಡು ಏನು ಗ್ಯಾಪ್ ಬಿಡ್ತಾರೆ ಅದೂ ಫಾಸ್ಟಿಂಗ್ ಅಲ್ಲ. ಯಾವಾಗ ನಿಮ್ಮ ಲಾಸ್ಟ್ ರಾತ್ರಿ ಹೊತ್ತಿನ ಊಟ ಇರ್ತೈತಿ, ರಾತ್ರಿ ಹೊತ್ತಿನ ಊಟ ಯಾವಾಗ ಮುಗಿತೈತಿ ಅಲ್ಲಿಂದ ನೀವು ಟೈಮ್ ಲೆಕ್ಕ ಹಾಕ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಲಾಸ್ಟ್ ಹೊತ್ತಿನ ಊಟ ನಿಮ್ದು ರಾತ್ರಿ 8ಕ್ಕೆ ಮುಗಿದ್ರೆ 8ರಿಂದ ಅದನ್ನು ಲೆಕ್ಕ ಹಿಡಿಬೇಕು. ಅಥವಾ ಸಂಜೆ 6 ಗಂಟೆಗೆ ನೀವು ಊಟ ಮುಗಿಸ್ರೆ 6 ಗಂಟೆಯಿಂದ ಹಿಡಿಬೇಕು. ಊಟ ಅಂತ ನಾ ಅಣ್ಣಾಕದೀನಿ, ಅದು ಲಾಸ್ಟ್ ತುತ್ತಾಗಿರ್ಬೇಕು. ಅದಾದಮೇಲೆ ಏನೂ ತಿನ್ನಬಾರ್ದು. ಊಟ ಆದಮೇಲೆ ಸಂಜೆ 6 ಗಂಟೆಗೆ ನಾವು ಊಟ ಆದಮೇಲೆ ರಾತ್ರಿ 9 ಗಂಟೆಗೆ ಮತ್ತು ನಾ ಬಾಳೆ ಅಂತ ತಿನ್ನಂದ್ರೆ ಅದೂ ಏನಂದ್ರೆ ನಿಮ್ದು ಫಾಸ್ಟಿಂಗ್ ಒಳಗೆ ಬರೋಂಗಿಲ್ಲ, ಅದು ಫೀಸ್ಟಿಂಗ್ ಆಗಿ ಬರ್ತೈತಿ. ಸೊ ಲಾಸ್ಟ್ ಹೊತ್ತಿಗೆ ಯಾವಾಗ ನೀವು ತಿನ್ನೋದೆಲ್ಲ ಮುಗಿಸಿ ಅದಾದಮೇಲೆ ಏನೂ ತಿನ್ನಂಗಿಲ್ಲ ಆ ಟೈಮಿಂದ ಹಿಡಿದು ಮತ್ತು ಹೊಳ್ಳಿ ಮರುದಿನ ನೀವು ಯಾವ ಹೊತ್ತಿಗೆ ಫಸ್ಟ್ ಏನು ಒಂದು ತುತ್ತು ತಿಂತೀರಿ ಅದು ಏನು ಬೇಕಾದಿರ್ಬೋದು. ಮುಂಜಾನೆದು ಚಾನ ಕುಡ್ದಿರ್ಬೋದು, ಅಥವಾ ನೀವು ಹಣ್ಣು ತಿಂದಿರ್ಬೋದು, ನಟ್ಸ್ ತಿಂದಿರ್ಬೋದು, ಬ್ರೇಕ್ಫಾಸ್ಟ್ ತಿಂದಿರ್ಬೋದು, ಏನು ಬೇಕಾದಾಗಿರಲಿ ಫಸ್ಟ್ ಯಾವ್ದು ನೀವು ತಿಂತೀರಿ ಅಲ್ಲಿ ನೀವು ಎಷ್ಟು ತಾಸು ಆಗಿರ್ತೈತಿ ಅದೆಲ್ಲ ಫಾಸ್ಟಿಂಗ್ ವಿಂಡೋದಾಗ ಬರ್ತೈತಿ. ಸೊ ಫಾಸ್ಟಿಂಗ್ ವಿಂಡೋದಾಗ ನಾ ಹೇಳ್ದಂಗೆ ನೀವು ಏನೇನು ನೀರು, ಆಮೇಲೆ ಬ್ಲ್ಯಾಕ್ ಕಾಫಿ, ಆಮೇಲೆ ಗ್ರೀನ್ ಟೀ, ಹರ್ಬಲ್ ಟೀ ಇಂಥವೆಲ್ಲ ತೊಗೊಂಡ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ಅದೇನು ನೀವು ಸಾಲಿಡ್ ಫುಡ್ ತಿನ್ನಂಗಲ್ಲ, ಅದು ಫಾಸ್ಟಿಂಗ್ ಬ್ರೇಕ್ ಮಾಡ್ದಂಗೂ ಅಲ್ಲ. ಸೊ ಅವೆಲ್ಲ ಕನ್ಸ್ಯೂಮ್ ಮಾಡ್ರು ಅದು ಫಾಸ್ಟಿಂಗ್ ವಿಂಡೋ ಅಂತ ಹೇಳಿ ಕನ್ಸಿಡರ್ ಆಕತಿ. ಬಟ್ ಅದು ಬಿಟ್ಟು ನೀವು ಬೇರೆ ಏನಾರ ಸಾಲಿಡ್ ಫುಡ್ ಅಥವಾ ಲಿಕ್ವಿಡ್ ಅಂದರೆ ಜ್ಯೂಸಸ್, ಹಣ್ಣುಗಳು ಜ್ಯೂಸ್ ಫಾಸ್ಟಿಂಗನ್ನು ಬ್ರೇಕ್ ಮಾಡುವಂಥದ್ದು ಏನಾರ ತೊಗೊಂಡ್ರು ಅದು ಯಾವುದು ನಿಮ್ದು ಫಾಸ್ಟಿಂಗ್ ವಿಂಡೋ ಅಂತ ಹೇಳಿ ಕನ್ಸಿಡರ್ ಆಗಂಗಿಲ್ಲ. ಅಲ್ಲೇನಾಕತಿ ಫಾಸ್ಟಿಂಗ್ ಬ್ರೇಕ್ ಆಗಿ ಅದು ಈಟಿಂಗ್ ವಿಂಡೋ ಒಳಗೆ ಬರ್ತೈತಿ. ಸೊ ಈ ಊಟದ ನಡು ಏನು ನೀವು ಗ್ಯಾಪ್ ಬಿಡ್ತೀರಿ ಅದು ಫಾಸ್ಟಿಂಗ್ ವಿಂಡೋದಾಗ ಬರೋಂಗಿಲ್ಲ. ಸೊ ಇದು ಹೆಂಗೆ ಇರ್ತೈತೆ ಅಂದ್ರೆ ಫಾಸ್ಟಿಂಗ್ ವಿಂಡೋ ಅಂದ್ರೆ ಲಾಂಗ್ ಸ್ಟ್ರೆಚ್ ಫಾಸ್ಟಿಂಗ್ ಎಷ್ಟು ಮಾಡ್ತೀವಿ, ಒಂದು ಲಾಸ್ಟ್ ಬೈಟ್ ಆಫ್ ದ ಡೇ ಅಂಟಿಲ್ ನೆಕ್ಸ್ಟ್ ಡೇ ಫಸ್ಟ್ ಬೈಟ್ ಆಫ್ ದ ಡೇ, ಆ ಎರಡರ ನಡು ಏನು ಗ್ಯಾಪ್ ಇರ್ತೈತಿ ಅದನ್ನು ಫಾಸ್ಟಿಂಗ್ ವಿಂಡೋ. ಸೊ ಅದಕ್ಕೆ ನಂದು ಯೂಶ್ವಲಿ ಅದು 20 ತಾಸು ಮೇಲೆ ಇಟ್ಕೊಂಡನ್ನ ಗೋಲ. ಬೇಕಾದ್ರೆ ನೀವು ನಾನು ಬೇರೆ ವಿಡಿಯೋದಾಗ ನೋಡ್ರಿ. ಏನಂದ್ರೆ ನಾನು ಒಂದಿನ ಒಂದು ಮಧ್ಯಾಹ್ನ ಏನು ಊಟ ಮಾಡಿರ್ತೀನಿ ನಾನು ನೆಕ್ಸ್ಟ್ ಡೇನ ಅದನ್ನು ಮತ್ತೆ ಫಾಸ್ಟಿಂಗನ್ನು ಬ್ರೇಕ್ ಮಾಡ್ತಾನೆ. ಅದ್ರೊಳಗೆ ನೀವು ನೋಡ್ರೆ ನಿಮಗೆ ಒಂದು ಎಕ್ಸಾಂಪಲ್ ಗೊತ್ತಾಗತ್ತೆ ಏನಂದ್ರೆ ನಾನು ಹೆಂಗೆ ಫಾಸ್ಟಿಂಗ್ ವಿಂಡೋ ಐತಂತೇಳಿ. ಸೊ ಹಂಗೆ ಫಾಸ್ಟಿಂಗ್ ವಿಂಡೋ ಮತ್ತು ಫೀಸ್ಟಿಂಗ್ ವಿಂಡೋ ಎರಡೂ ಡಿಫ್ರೆನ್ಸ್ ಬೇರೆ ಬೇರೆ ಐತಿ. ನಾ ಯೂಶ್ವಲಿ ಫಾಸ್ಟಿಂಗ್ ಮಾಡುವಾಗ ನಾನು ಒಂದು ಸಲ ಊಟ ಆದಮೇಲೆ ನಾ ಏನೂ ಫಾಸ್ಟಿಂಗ್ ಬ್ರೇಕ್ ಆಗುವಂಥದ್ದು ಒಟ್ಟು ಏನೂ ತಿನ್ನಂಗಿಲ್ಲ. ಬಟ್ ಆದ್ರೆ ಒಂದೊಂದು ಸಲ ಏನಾಕತ್ತಂದ್ರೆ ಏನೋ ನಮ್ಮ ಮಗಳು ಫ್ರೂಟ್ ತಿಂತಿರ್ತಾಳೆ, ಏನೋ ಒಂದು ಸ್ನ್ಯಾಕ್ ತಿನ್ನುವಾಗ
ಏನೋ ತಪ್ಪಿ ಬಾಯಾಗ ಬಂದು ತಿನ್ಸಾಕತ್ರ ಒಂದೊಂದು ಸಲ ಅಕ್ಕಿ ಖುಷಿಗೆ ನಾ ತಿನ್ಬೇಕಾಕತಿ. ನನಗೆ ಗೊತ್ತಿರ್ತೈತಿ ಏನಂದ್ರೆ ಅದು ಫಾಸ್ಟಿಂಗನ್ನು ಬ್ರೇಕ್ ಮಾಡ್ತೈತಂತ. ಬಟ್ ನಾ ಒಂದೊಂದು ಸಲ ಅದು ಇರಲಿ, ಅದು ತುತ್ತು ಇದ್ರೂ ನಾ ಒಂದೊಂದು ಸಲ ತಿಂತೇನೆ. ಯಾಕಂದ್ರೆ ಅದು ನಮ್ಮ ಮಗಳ ಖುಷಿಗೆ ಅಂತ ಹೇಳಿ ತಿಂತಿರ್ತೇನೆ. ಬಟ್ ನನಗೆ ಗೊತ್ತಿರ್ತೈತೆ ಏನಂದ್ರೆ ನನ್ನ ಫಾಸ್ಟಿಂಗ್ ಬ್ರೇಕ್ ಆಗೈತೆ ಅಂತ. ಸೊ ನಾನು ಹೆಂಗೆ ನಂದು ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಂದ್ರೆ, ನಾ ಯಾವಾಗ ತುತ್ತು ತಿಂದಿರ್ತೇನೆ ಅಲ್ಲಿ ಹೋಗಿನ ಆ ಟೈಮಿಗೆ ಹೋಗಿ ಹೊಳ್ಳೆ ಮತ್ತು ನಾ ಫಾಸ್ಟಿಂಗನ್ನು ಎಡಿಟ್ ಮಾಡಿ ನಾನು ಆ ಟೈಮಿಗೆ ನಾನು ಹೊಳ್ಳೆ ಫಾಸ್ಟಿಂಗ್ ಶುರು ಮಾಡ್ಕೋತಾನೆ. ಸೊ ಅದು ಖರೆ ಫಾಸ್ಟಿಂಗ್. ಸೊ ಹೀಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಏನಂದ್ರೆ ಈ ಫೀಸ್ಟಿಂಗ್ ವಿಂಡೋ ಅಥವಾ ಈಟಿಂಗ್ ವಿಂಡೋ ಒಳಗೆ ನೀವು 2 ಹೊತ್ತೋ 3 ಹೊತ್ತೋ ಉಣ್ಣೋರಿದ್ರೆ ಆ ನಡು ಏನು ಗ್ಯಾಪ್ ಇರ್ತೈತಿ ಅದು ಫಾಸ್ಟಿಂಗ್ ಅಲ್ಲ. ನೀವು ಲಾಸ್ಟ್ ಹೊತ್ತು ಏನು ತಿಂದಿರ್ತೀರಿ ಆ ದಿನದಾಗ ಅಲ್ಲಿಂದ ಹಿಡಿದು ನೆಕ್ಸ್ಟ್ ಮರುದಿನ ನೀವು ಏನು ಫಸ್ಟ್ ತುತ್ತು ಬಾಯಾಗ ಹಾಕೋತಾರೆ ಅಲ್ಲಿ ತನೂ ನಿಮ್ಮದು ಫಾಸ್ಟಿಂಗ್ ವಿಂಡೋ, ಉಳಿದಿದ್ದೆಲ್ಲ ನಿಮ್ಮದು ಈಟಿಂಗ್ ವಿಂಡೋ ಅಥವಾ ಫೀಸ್ಟಿಂಗ್ ವಿಂಡೋ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರುಪು ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕೆ. ಥ್ಯಾಂಕ್ ಯು.